ನಮ್ಮನ್ನು ಅಗಲಿದ ಸುಭಾಷ್ ಮಾರುತಿರಾವ್ ಅಸ್ಟಿಕರ್ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಅಂತಿಮ ಕ್ರಿಯೆ ನಾಳೆ ಹಳಿಕೇಡು ಗ್ರಾಮದಲ್ಲಿ ಸುಮಾರು 2 ಗಂಟೆಗೆ ಜರುಗಲಿದೆ. ಅವರ ಆತ್ಮಕ್ಕೆ ಅವರ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಗಳಿಗೆ ಶಕ್ತಿ ತುಂಬಲಿ. ಅವರು ಒಂದು ನಮ್ಮ ಭಾರತೀಯ ಜನತಾದಲ್ಲಾಗ್ಲಿ ನಮ್ಮ ಆರ್ಯ ಸಮಾಜದಾಗ್ಲಿ ಒಂದು ದೊಡ್ಡ ಕೆಲಸ ಮಾಡಿರ್ತಾರೆ. ಮೊದಲನೇದಾಗಿ ಇವರು 15 ಆಗಸ್ಟ್ 1947ರಲ್ಲಿ ಜನಿಸಿ ಇಂಡಿಯಾ ಯಾವಾಗ ಸ್ವಾತಂತ್ರ್ಯ ಭಾರತ ಯಾವಾಗ ಸ್ವತಂತ್ರ ಆಗ್ಯದ ಅವತ್ತಿನ ದಿವಸ ಇವರು ಹುಟ್ಟಿರ್ತಾರೆ. ಇವರು ನಮ್ಮದು ಹುಟ್ಟಿ ಹಳಿಕೇಡು ಗ್ರಾಮದಲ್ಲಿ ಹುಟ್ಟಿ ನಂತರ ತಮ್ಮ ಜೀವನ ಇದ್ರ ಸಲುವಾಗಿ ಹುಮ್ನಾಬಾದಿಗೆ ಬರ್ತಾರೆ. ಬಂದು ಅಲ್ಲಿ ಇಲ್ಲಿ ಬಾಡಿಗೆಲಿಂದ ಇದ್ದಿ ಏನಂದ್ರೆ ಅವರು ಕಾಯಕ ಏನಪ್ಪಾ ಅಂದ್ರೆ ಕರ್ನಾಟಕ ಆರ್ಯ ಪ್ರತಿನಿಧಿ ಸಭಾ ಬೆಂಗಳೂರು ಅಲ್ಲಿ ಅಧ್ಯಕ್ಷರಾಗಿ 2 ಸಲ ಕಾರ್ಯನಿರ್ವಹಿಸಿ ಇವತ್ತಂಬುದಂದ್ರ ಅವರು ನಮ್ಮ ಸಾರ್ವದೇಶಿಕ ಪ್ರತಿನಿಧಿ ಸಭಾ ಸದಸ್ಯರಾಗಿ ರೀಸೆಂಟ್ಲಿ ಅವರು ಚುನಾಯಿತರಾಗಿದ್ದಾರೆ. ಮತ್ತೆ ಇವರು ಒಂದು ಬಹಳ ಮಹಾನ್ ಭಾಷಣಕಾರರು, ವಾಗ್ಮಿ ಭಾಷಣಕಾರರು. ಇವ್ರು ಹೇಗೆ ಈ ಜನರನ್ನ ಅಟ್ರಾಕ್ಟ್ ಮಾಡ್ತಾರೆ. ಇವ್ರ ಭಾಷಣ ಕೇಳಕ ಜನರು ಎಲ್ಲಾ ಕಡೆಯಿಂದ ಬರ್ತಾ ಇದ್ರು. ಅಸ್ಟಿಕರ್ ಭಾಷಣ ಅಂದ್ರೆ ಅಷ್ಟು ಸುಂದರವಾಗಿ ಅಷ್ಟು ಒಳ್ಳೆಯದಾಗಿ ಜನರನ್ನ ಯಾವ ರೀತಿಯಾಗಿ ತಿಳಿಸಬೇಕು ಆ ರೀತಿಯಾಗಿ ಭಾಷಣ ಮಾಡ್ತಾ ಇದ್ರು. ಇವರು ಫಸ್ಟ್ ಮೊದಲನೇದಾಗಿ ಏನಪ್ಪಾ ಅಂದ್ರೆ ನಮ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಬಾಂಬೆಗೆ ಬಂದಿದ್ರು. ಅಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಹುಮ್ನಾಬಾದ್ಲಿಂದ ಸುಭಾಷ್ ಕಲ್ಲೂರ್, ಸುಭಾಷ್ ಅಸ್ಟಿಕರ್ ಹಾಗೂ ಡಾಕ್ಟರ್ ಮಾಣಿಕ್ರಾವ್, ಸುಧಾಕರ್ ಕುಲಕರ್ಣಿ ಇನ್ನಿತರು ಕೂಡಿ ಅಲ್ಲಿ ಬಾಂಬೆಗೆ ಹೋಗಿದ್ದರು. ಅಲ್ಲಿ ಹೋಗಿದಾಗ ಇವ್ರಿಗೊಂದು ಅವಕಾಶ ಸಿಕ್ತು ಅಲ್ಲಿ ಮಾತಾಡಕ್ಕೆ ವೇದಿಕೆ ಮೇಲೆ. ಅಲ್ಲಿ ವೇದಿಕೆ ಮೇಲೆ ಮಾತಾಡ್ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹಳ ಆಕರ್ಷಿತರು. ಯಾರಪ್ಪ ಈತ ಸಣ್ಣ ಹುಡುಗ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಅವರನ್ನ ಪರಿಚಯ ಮಾಡ್ಕೊಂಡು ಕೊಟ್ರು. ಪರಿಚಯ ಮಾಡಿ ಅವ್ರ ಜೊತೆಯಲ್ಲಿ ಏನಂದ್ರೆ ಹುಮ್ನಾಬಾದಿಗೆ ಬರಂಗ ಇಲ್ಲಿ ಗುರುದಾಸ್ ಬೋರ್ಡಿಂಗ್ ನಲ್ಲಿ ಅವ್ರು ಕರ್ಕೊಂಡ್ ಬಂದು ಅಲ್ಲಿ ಊಟ ಮಾಡಿಸಿದಾರೆ. ಅಂದ್ರ ಈ ನಮ್ ಬೀದರ್ ಜಿಲ್ಲೆದಾಗ ಆಗ ಬಿಜೆಪಿ ಈಗ ಸ್ಟಾರ್ಟ್ ಆಗ್ಯದಂದ್ರೆ ಇವ್ರು 4 ಜನರಲ್ಲಿಂದ ಇಲ್ಲಿ ಬಿಜೆಪಿ ಸ್ಟಾರ್ಟ್ ಆಯ್ತು. ಬಿಜೆಪಿ ಸ್ಟಾರ್ಟ್ ಆಗಿ ಇಲ್ಲಿಂದ ಎಲ್ಲ ಕೆಲಸಗಳೆಲ್ಲ ಮಾಡ್ತಾ ಇದ್ರು. ಹಾಗೆ ಮಾಡ್ತಾ ಮಾಡ್ತಾ ಬಿಜೆಪಿ ಬೆಳೀತಾ ಹೋಗ್ತು. ಮತ್ತೆ ಆರ್ಯ ಸಮಾಜಕ್ಕೆ ತುಂಬಲಾರ್ದಂತ ನಷ್ಟ ತುಂಬಿದೆ. ಮತ್ತ ಈ ಅಂತ್ಯಕ್ರಿಯೆ ನಮ್ಮ ಆರ್ಯ ಸಮಾಜ ವೈದಿಕ ಪದ್ಧತಿ ಮುಖಾಂತರ ಜರುಗಲಿದೆ. ನಮ್ ಜೊತೆಯಲ್ಲಿ ನಮ್ಮ ಮಾರ್ಗದರ್ಶಕರು, ನಮ್ಮ ತಂದೆಯವ್ರು ಹೋದ್ಮೇಲೆ ನನಗೆ ಮಾರ್ಗದರ್ಶಕರು ಸುಭಾಷ್ ಅಸ್ಟಿಕರ್ ಇದ್ರು. ನನ್ನ ಪ್ರತಿಯೊಂದು ಕ್ಷೇತ್ರದಾಗ ಏನಪ್ಪಾ ಅಂದ್ರೆ ನನ್ನನ್ನು ಕೈ ಹಿಡಿದು ಎಬ್ಬಿಸಿ ಮಾತಾಡ್ಲಕ್ಕ ಒಂದು ಅವಕಾಶ ಕೊಟ್ಟು ಒಂದೊಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಮಾಡಬೇಕು, ಕಾರ್ಯಕ್ರಮ ನಿರೂಪಣೆ ಹೇಗೆ ಮಾಡಬೇಕು ಅಂಬುದು ಇವೆಲ್ಲ ಒಂದು ಇದ್ರಲಿಂದ ನಮಗ ಹೇಳ್ಕೊಟ್ಟಿದ್ದವರಿದ್ದಾರೆ, ನಮಗ್ ಮಾರ್ಗದರ್ಶಕರಿದ್ದಾರೆ. ನಮ್ದು ಗುರುಗಳಂದ್ರಿಗೆ ಏನ್ ತಪ್ಪೇನಿಲ್ಲ. ಇವರು ಒಳ್ಳೆ ನಮ್ಮ ಆರ್ಯ ಸಮಾಜಕ್ಕೆ ಇವತ್ತು ಬಹಳಷ್ಟು ಲಾಸ್ ಆಗಿದೆ. ನಮ್ದು ಆರ್ಯ ಸಮಾಜ ಕಾರ್ಯಕ್ರಮದಲ್ಲಿ ಅವ್ರು ಭಾಗಿಯಾಗಿ ಕಾರ್ಯಕ್ರಮ ಯಾವ ರೀತಿ ನಿರೂಪಣೆ ಮಾಡಬೇಕು, ಕಾರ್ಯಕ್ರಮ ಯಾವ ರೀತಿಯಾಗಿ ಆಗ್ಬೇಕು. ಸುಮಾರು ಇದೇ ಒಂದು 200 ವರ್ಷ ಜಯಸುತಿಯವರು ಹುಟ್ಟು ಹಬ್ಬ 200 ವರ್ಷ ಆಯ್ತು. ಆ ಸಂದರ್ಭದಲ್ಲಿ ನಮಗಾಗ ಇದರ್ಲಿಂದ ದಿಲ್ಲಿಲಿಂದ ಆದೇಶ ಬಂತು ಇದು ಒಂದು ಕಾರ್ಯಕ್ರಮ ಮಾಡ್ಬೇಕಂತ. ನಾವೇನ್ ಮಾಡಿದವಪ್ಪ ಅಂದ್ರೆ 200 ಹವನ ಯಜ್ಞ ಹಮ್ಮಿಕೊಂಡು ಕಾರ್ಯಕ್ರಮ ಮಾಡ್ಬೇಕು ಅಂತಿದ್ದು ಮಾಡಿದಾಗ ಅವರು ನಾವೆಲ್ಲ ಇದ್ರ ಬಗ್ಗೆದಾಗ ಎಲ್ಲ ಚೆನ್ನಾಗಿ ನಿರೂಪಣೆ ಮಾಡ್ಕೊಂಡು ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಏನಪ್ಪಾ ಅಂದ್ರೆ 200 ವರ್ಷ ಜಯಂತಿ ಅಂಗವಾಗಿ 200 ಜೋಡಿ ಹವನ ಕುಂಡದಲ್ಲಿ 300 ಜೋಡಿ ಹವನ ಕುಂಡಗಳನ್ನ ಇದು ಜನರನ್ನ 51 ಹವನ ಕುಂಡದಲ್ಲಿ 300 ಜನರನ್ನ ಕೂಡಿಸಿ ನಾವು ಯಜ್ಞ ಮಾಡಿರ್ತೇವೆ. ಇದರ ಶ್ರೇಯಸ್ಸು ಅವ್ರದ್ದು ಅಷ್ಟಿಕರ್ತಿದೆ. ಅವರು ಚೆನ್ನಾಗಿ ಇದ್ರ ಬಗ್ಗೆದಾಗೆಲ್ಲ ನಮಗೆ ಮಾರ್ಗದರ್ಶನ ಮಾಡಿರ್ತಾರೆ. ಇಂಥ ವ್ಯಕ್ತಿಗೆ ನಾವು ಇವತ್ತು ಕಳ್ಕೊಂಡಿದ್ದೆವು. ನಮಗೆ ಬಹಳ ದುಃಖ ಅನಿಸ್ತಾ ಇತ್ತು. ಅವ್ರದ್ದು ಇನ್ನೊಂದು ಆಶೆ ಆಗಿತ್ತು, ಏನಂದ್ರ ಈಗ ನಮ್ದು ಆರ್ಯ ಸಮಾಜ ಸ್ಥಾಪನೆ ಆಗಿ 150 ವರ್ಷ ಆಯ್ತು. ಇದ್ರ ಬಗ್ಗೆದಾಗ ಒಂದು ಕಾರ್ಯಕ್ರಮ ಮಾಡ್ರಿ ಅಂತ ಹೇಳ್ತಾ ಇದ್ರು. ಅದು ಒಂದು ಅವ್ರು ನೋಡಾರ್ದೆ ಪಾಪ ನಮ್ಮನ್ನ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವು ಪ್ರಾರ್ಥನಾ ಮಾಡ್ತೀವಿ.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.